ಬಸವ ಪರಂಪರೆಯ ಮಠಾಧೀಶರೆಲ್ಲರೂ ಬಂದು ನಮ್ಮ ಬಸವನ ಬಾಗೇವಾಡಿ ಒಳಗ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೆ. ನಾ ಈಗ ಬಂದ್ಬಿಟ್ಟಿ ನೋಡ್ರಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ನೋಡಾಕ. ಇಲ್ಲಿ ಅಂತೂ ಪೊಲೀಸರು ಫುಲ್ ಟೈಟ್ ಸೆಕ್ಯೂರಿಟಿ ಐತ್ ನೋಡ್ರಿ. ಇವ್ರನ್ನೆಲ್ಲ ದಾಟ್ಕೊಂಡ್ ಒಳಗ್ ಬರೋದಕ್ಕ ನೋಡ್ರಿ ಇಲ್ಲಿ ಎಷ್ಟೊಂದು ಅದ್ಭುತವಾದ ಸ್ಟೇಜ್ ಹೊಡೆದಾರ. ಇನ್ನು ಈ ಕಾರ್ಯಕ್ರಮಕ್ಕ ಸಹಸ್ರಾರು ಬಸವಾದಿ ಭಕ್ತರು ಬರೋರ್ದಾರ ನೋಡ್ರಿ. ಹಂಗಾಗಿ ಇವ್ರಿಗೆ ದಾಸೋಹಕ್ಕ ಏನೇನ್ ಮಾಡ್ಯಾರ ತೋರಿಸ್ತೀನಿ ಬರ್ರಿ. ಬೆಳಗಿನ ಉಪಹಾರಕ್ಕಂತೇಳಿ ಉಪ್ಪಿಟ್ಟು ಮಾಡಿದ್ರು ನೋಡ್ರಿ. ಇನ್ನ ಮಧ್ಯಾಹ್ನ ಊಟಕ್ಕೆ ಏನೇನ್ ತಯಾರಿ ನಡೆದೈತಿ ನೋಡೋಣ ಬರ್ರಿ. ನಮ್ಮ ಊರೊಳಗ ಬಸವಣ್ಣನವರ ಯಾವುದೇ ದಾಸೋಹ ಕಾರ್ಯಕ್ರಮ ಇದ್ರು ಅಲ್ಲಿ ಹಾಜರಿರೋದು ಮೊದಲು ನಮ್ಮ ಶ್ರೀಶೈಲ ಪಾದಯಾತ್ರೆ ಕಮಿಟಿದವ್ರು ನೋಡ್ರಿ. ಪ್ರಸಾದಕ್ಕಂತೇಳಿ 3 ಕ್ವಿಂಟಲ್ ಹಾಲು, ಘೀ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ ಮಾಡಾಕ್ತಾರ ನೋಡ್ರಿ. ಇನ್ನು ಇಲ್ಲಿ ವಿಶೇಷ ಏನಪ್ಪಾ ಅಂದ್ರ ಮಹಾದ್ವಾರಕ್ಕ, ಮಂಟಪಕ್ಕ, ದಾಸೋಹಕ್ಕ ಮತ್ತ ವೇದಿಕೆಗೂ ಒಬ್ಬೊಬ್ಬ ಶರಣರ ಹೆಸರನ್ನ ಇಟ್ಟಾರ ನೋಡ್ರಿ. ಮತ್ತು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ನಮ್ಮ ಬಾಗೇವಾಡಿಯ ವಿರಕ್ತ ಮಠದ ಶ್ರೀ ಸಿದ್ಧಲಿಂಗ ಶ್ರೀಗಳು ನೋಡ್ಕೊಳಾಕ್ತಾರ ನೋಡ್ರಿ. ಕಾರ್ಯಕ್ರಮ ಪ್ರಾರಂಭಕ್ಕೂ ಮುನ್ನ ಸಂಗೀತ ಕಾರ್ಯಕ್ರಮ, ಮಾಲಗಂಬ ಪ್ರದರ್ಶನ ಮಾಡಲಾಯ್ತು ನೋಡ್ರಿ. ಈ ಕಾರ್ಯಕ್ರಮವಂತೂ ತುಂಬಾನೇ ಅದ್ಭುತವಾಗಿತ್ತು ನೋಡ್ರಿ. ತದನಂತರ ಶ್ರೀಗಳೆಲ್ಲರೂ ಸೇರಿ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು ನೋಡ್ರಿ. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ಹಾಗೂ ಗುರುಮಾತೆಯರು ಮತ್ತು ನಮ್ಮೂರಿನ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಬಸವ ಭಕ್ತರೆಲ್ಲರೂ ಪಾಲ್ಗೊಂಡಿದ್ರು ನೋಡ್ರಿ. ಇನ್ನು ವಿದ್ಯಾರ್ಥಿಗಳು ಮತ್ತು ಶ್ರೀಗಳ ಮಧ್ಯೆ ಹಲವಾರು ಪ್ರಶ್ನೋತ್ತರ ಚರ್ಚೆಯೂ ಸಹ ನಡೆಯುತ್ತೆ ನೋಡ್ರಿ. ವಚನಗಳನ್ನ ಹೇಳುವುದರಲ್ಲಿ ಗಿನ್ನಿಸ್ ದಾಖಲೆಯನ್ನೇ ಮಾಡಿದ ಈ ಪುಟಾಣಿ ಕಂದ ವಚನಗಳನ್ನ ಹೇಳಿದಳು ನೋಡ್ರಿ. ಈ ಬೆಳಗಿನ ಜಾವದ ಕಾರ್ಯಕ್ರಮಕ್ಕೆ ಸಂಗೀತ ಮಂಗಲದೊಂದಿಗೆ ಅಂತ್ಯವನ್ನು ಹಾಡಿದರು ನೋಡ್ರಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ, ಬಸವ ಸಂಸ್ಕೃತಿ ಯಾತ್ರೆಗೆ ಜಯವಾಗಲಿ, ಬಸವ ಸಂಸ್ಕೃತಿ ಯಾತ್ರೆಗೆ ಜಯವಾಗಲಿ. ಇನ್ನು ಮಧ್ಯಾಹ್ನದ ದಾಸೋಹದೊಳಗಂತೂ ಜನಸಾಗರ ತುಂಬಿ ತುಳುಕಾಕತೈತಿ ನೋಡ್ರಿ. ಇನ್ನು ನಮ್ಮ ಊರೊಳಗೆ ನಡೆಯುವಂತ ಈ ಕಾರ್ಯಕ್ರಮದೊಳಗೆ ಇಷ್ಟೊಂದು ಜನಸಾಗರ ಹರಿದು ಬರ್ತೈತಿ ಅಂತ ಯಾರು ಊಹೆನು ಮಾಡಿರ್ಲಿಲ್ರಿ. ಅಷ್ಟೊಂದು ಜನಸಾಗರ ಬರಾಕತೈತಿ ನೋಡ್ರಿ. ಇನ್ನು ಈ ವಿಡಿಯೋ ಪಾರ್ಟ್ 2 ಒಳಗೆ ತೋರಿಸ್ತೀನಿ ನೋಡ್ರಿ. ಎಲ್ಲರೂ ಕಾಯ್ತಾ ಇರ್ರಿ. ಧನ್ಯವಾದಗಳು.